ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ಶಾಸನ್. ನೋಡಿ, ಬೆಂಗಳೂರಲ್ಲಿ ಹೈಕೋರ್ಟ್ ಕಾಲ ಇದೆ 21ನೇ ತಾರೀಕು ಲಾಸ್ಟ್ ಡೇಟು. ಮೈಸೂರು ಕಾಲ ಇದೆ, ಅದು 31ನೇ ತಾರೀಕು ಲಾಸ್ಟ್ ಡೇಟು. ಸೇಮ್ ಪೋಸ್ಟ್ ಇದೆ. ಆದರೆ ಮೈಸೂರು ಕೋರ್ಟಿನ ಕಾಲ ಐತಲ್ಲ, ಅದು SC/ST ಅಮೌಂಟ್ ಇಲ್ಲ. ಬಟ್ ಬೆಂಗಳೂರು ಕೋರ್ಟಿಂದಲ್ಲಿ 100 ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ. ಅದರ್ಸ್ಗೆ 200. ಸೊ ಬೆಂಗಳೂರು ಕೋರ್ಟು 21ನೇ ತಾರೀಕು ಲಾಸ್ಟ್ ಡೇಟು. ಸೊ ನೋಡ್ತೀವಿ, ಮೈಸೂರು 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಯಾರು ಇಂಟ್ರೆಸ್ಟ್ ಇದ್ದರೆ ಹಾಕ್ಬೋದು. ಈ ಪ್ಯೂನ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇಮೇಲ್ ID ಇರಬೇಕಾಗುತ್ತೆ, ಫೋನ್ ನಂಬರು, ಫೋಟೋ, ಸೈನು. ಇನ್ನು ಟೈಪಿಸ್ಟ್ ಆಗಬೇಕು ಅಂದರೆ ಜೂನಿಯರ್ ಕನ್ನಡ, ಜೂನಿಯರ್ ಇಂಗ್ಲೀಷ್ ಇರುತ್ತೆ. ಸೊ ಅದಕ್ಕೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ಜಡ್ಜು ಪೋಸ್ಟ್ ಒಂದು ಕಾಲ ಇದೆ. ಸೊ ಸುಮಾರು ಪೋಸ್ಟ್ ಕಾಲ ಇದೆ, ನೋಡಿ ಹಾಕ್ಬೋದು. ಇನ್ನು ನೀವು ಯಾರಾದರೂ PF ತಗೊಳ್ತಿದ್ರೆ ಅವರಿಗೊಂದು ಸೂಚನೆ ಏನಪ್ಪ ಅಂದರೆ, ಈಗ ನೀವೇನಾದರೂ ಒಂದು ವರ್ಷದಿಂದ ಏನಾದರೂ ಕ್ಲೇಮ್ ಮಾಡಿಸಿ ಇದುವರೆಗೂ ಕ್ಲೇಮ್ ಮಾಡಿಸಿಲ್ಲ ಅಂದರೆ ಮೊದಲು ಹೋಗ್ಬಿಟ್ಟು ಪಾಸ್ಬುಕ್ ಸ್ಟೇಟಸ್ ಚೆಕ್ ಮಾಡಿಸಿ. ಏನಕ್ಕೆ ಅಂದರೆ 6-7 ತಿಂಗಳಿಂದ ಏನು ಪಾಸ್ಬುಕ್ ಇದ್ದೋ ಅವೆಲ್ಲ ರಿಜೆಕ್ಷನ್ ಆಗ್ತವೆ. ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಿಮಗೆ ಎಮರ್ಜೆನ್ಸಿ ಏನಾದ್ರು ದುಡ್ಡು ಬೇಕಾಗುತ್ತೆ ಅಂತ ತಿಳ್ಕೊಳ್ಳಿ. ಆಗ ನೀವು ಹೋಗಿ ಅಪ್ಲೈ ಮಾಡೋಕ್ಕೆ ಹೋದಾಗ ಪಾಸ್ಬುಕ್ನ KYC ಮಾಡಿಸಿ ಅಂತಾರೆ. ಅದು ಪಾಸ್ಬುಕ್ KYC ಆಗೋದು ಮಿನಿಮಮ್ 15 ದಿವಸ ಬೇಕು. ಸೊ ನಿಮ್ಮ ದುಡ್ಡು ಬರೋದು 15 ದಿವಸ ಮುಂದೋಗುತ್ತೆ. ಸೊ ನಿಮಗೆ ಎಮರ್ಜೆನ್ಸಿ ದುಡ್ಡು ಸಿಗೋಲ್ಲ. ಅದಕ್ಕೆ ನೀವು ಸೆಟ್ಲ್ಮೆಂಟ್ ನೀವು ದುಡ್ಡು ತಗೊಳ್ಳೋಕೆ ಹೋಗ್ದವರು ಪರವಾಗಿಲ್ಲ, ನಿಮ್ಮ ಒಂದು ಪಾಸ್ಬುಕ್ನ KYC ಸರಿಯಾಗಿದೆಯಾ ಇಲ್ಲ ಪಾಸ್ಬುಕ್ನ ರಿಜೆಕ್ಷನ್ ಮಾಡಿದ್ರೆ ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಇನ್ನೊಂದು ಕಂಪಲ್ಸರಿ ಎಲ್ಲರೂ ಕೂಡ ನಾಮಿನಿ ಮಾಡಿಸ್ಲೇಬೇಕು, ಇದು ಕಡ್ಡಾಯ. ನಾಮಿನಿ ಮಾಡಿಸ್ಬೇಕು ಅಂದರೆ ಏನೇನು ದಾಖಲಾತಿ ಬೇಕಾಗುತ್ತೆ ಅಂದರೆ, ಮದುವೆ ಆಗಿಲ್ದ ಹೋದರಾದರೆ ಅವರ ಅಪ್ಪ ಅಮ್ಮಂದು ಒಂದು ಆಧಾರ್ ಕಾರ್ಡು, ಒಂದು ಫೋಟೋ. ಮದುವೆ ಆದರಾದರೆ ಅವರ ಮಕ್ಕಳದು ಅಥವಾ ಗಂಡಂದು ಆಧಾರ್ ಕಾರ್ಡು, ಒಂದು ಫೋಟೋ, ಅವ್ರದ್ದು ಒಂದು ಫೋಟೋ. ಸೊ ಯಾರು ವರ್ಕ್ ಮಾಡ್ತಾಯಿದ್ದಾರೆ ಅವ್ರದ್ದೊಂದು ಫೋಟೋ, ಆಧಾರ್ ಕಾರ್ಡು. ಇನ್ನು ವರ್ಕ್ ಮಾಡ್ತಾಯಿದ್ರೆ ಮದುವೆ ಆಗಿರೋದಾದರೆ ಮಕ್ಕಳದು, ಗಂಡಂದು. ಮದುವೆ ಆಗಿಲ್ದಾದ್ರೆ ಅವ್ರ ಅಪ್ಪ ಅಮ್ಮಂದು ಆಧಾರ್ ಕಾರ್ಡು ಮತ್ತು ಫೋಟೋ. ಸೊ ಇದೊಂದು ತಿಳ್ಕೊಳ್ಳಿ. ಫಸ್ಟು ಪಾಸ್ಬುಕ್ಕು ಡಿಲೀಟ್ ಎಲ್ಲರೂ ತೆಗೆದಾಕ್ತಿದ್ದಾರೆ, ಫಸ್ಟ್ ಒಂದು ಚೆಕ್ ಮಾಡಿಸ್ಕೊಳ್ಳಿ. ಎಮರ್ಜೆನ್ಸಿ ದುಡ್ಡು ತಗೊಳ್ಳೋಕ್ಕಾಗಲ್ಲ, ಆಮೇಲೆ 15 ದಿವಸ ಕಾಯಬೇಕಾಗುತ್ತೆ. ಇನ್ನು ನಾಮಿನಿ ಕಂಪಲ್ಸರಿ ಮಾಡಿಸ್ಲೇಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಮಾಡ್ತಾರೆ. ಅಂದರೆ ದುಡ್ಡು ತಗೊಳ್ಳೋ ಅಂತ ಒಂದು ಕ್ಲೈಮ್ ಸ್ಟೇಟಸ್ನೇ ಬ್ಲ್ಯಾಕ್ ಮಾಡ್ತಾರೆ. ಫಸ್ಟ್ ಇವೆಲ್ಲನೂ ವಿಚಾರಿಸ್ಕೊಳ್ಳಿ. ಎಮರ್ಜೆನ್ಸಿ ದುಡ್ಡು ತಗೊಳ್ಳೋದ್ರೆ ಬೇಕಾಗುತ್ತೆ. ಬಾಯ್. ಫಸ್ಟು ಕೋರ್ಟಿಂದು ಯಾರಾದರೂ ಹಾಕಿದ್ರೆ ಟೈಮ್ ಇಲ್ಲ, ಬೇಗ ವಿಚಾರಿಸ್ಕೊಂಡು ಹಾಕಿ.